ಶಕ್ತಿ ಸೆಕೆಂಡ್ ಸ್ಟೇಜಲ್ಲಿ ನಾವು ಇದ್ದೀವಿ. ಸೊ ಏನಪ್ಪ ಅಂದರೆ ಇಲ್ಲಿ ಅಂಕಲ್ ಎಗ್ ರೈಸ್ ಅಂತ ಸಿಕ್ಕಾಬಿಟ್ಟೆ ಫೇಮಸ್ ಆಗಿರುತ್ತೆ. ಸೊ ನಾವು ಟ್ರೈ ಮಾಡಬೇಕಂತ ಜಾಸ್ತಿ ಬಂದಿರ್ತೀವಿ. ಸೊ ಬನ್ನಿ ಇವಾಗ ಅಂಕಲ್ನ ಮಾತಾಡ್ಸೋಣ, ಅಲ್ಲಿ ಸಿಗೋ ಊಟನ ಟ್ರೈ ಮಾಡೋಣ, ಅಲ್ಲಿ ಸಿಗೋದು ಕೂಡ ಮಾತಾಡ್ಸೋಣ, ಅವರ ರಿವ್ಯೂ ಆಗಿರ್ಬೋದು, ಅವ್ರಿಗೆ ಇಷ್ಟನ ಅಥವಾ ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡ್ತಿದ್ದಕ್ಕೆ ಡಬಲ್ ಥ್ಯಾಂಕ್ಸ್ ಅಂತ. ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನನ್ನ ಚಾನಲ್ ಅಂತ ಬನ್ನಿ ಈಗ ಅಂಕಲ್ನ ಮಾತಾಡಿಸಿ ಅವರಲ್ಲಿ ಯಾವೆಲ್ಲ ವೆರೈಟೀಸ್ ಆಫ್ ಎಗ್ಗಲ್ಲಿ ಏನೇನು ವೆರೈಟೀಸ್ ಮಾಡ್ತಾರೋ ಅದನ್ನೆಲ್ಲ ತಿಳ್ಕೊಂಡು ನಾವು ಕೂಡ ಟೇಸ್ಟ್ ಮಾಡೋಣ. ನೀವು ಏನಾದರೂ ಈ ಜಾಗನ ನೋಡ್ತಿದ್ರೆ ನಿಮ್ಮ ಫುಡ್ಡಿ ಫ್ರೆಂಡ್ಸ್ ಯಾರು ಇದ್ದೇ ಇರ್ತಾರೆ, ಸೊ ಅವ್ರ ಜೊತೆಗೆ ಶೇರ್ ಮಾಡಿ. ಡೀಟೇಲ್ಸ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಮಿಸ್ ಮಾಡಿದಲ್ಲಿ ಈ ಜಾಗಕ್ಕೆ ವಿಸಿಟ್ ಮಾಡಿ. ಸೊ ಗೈಸ್, ನಿಮ್ಗೆ ಅಡ್ರೆಸ್ ಗೊತ್ತಾಗ್ತಿಲ್ಲ ಅಂದರೆ ಐ ಆಮ್ ನಾಟ್ ಶ್ಯೂರ್. ಅಲ್ಲೊಂದು ಸರ್ಕಲ್ ಕಾಣಿಸುತ್ತೆ, ಅದಾದ ತಕ್ಷಣ ಇಲ್ಲಿ ಡೊಂಕಲ ಫೀಲ್ಡ್ ಅಂತ ಹೇಳ್ತಾರೆ. ಇಲ್ಲಿ ದೊಡ್ಡ ಫೀಲ್ಡ್ ಇದೆ, ಪ್ಲೇ ಗ್ರೌಂಡ್ ಥರ. ಸೊ ಅಲ್ಲಿ ಬಂದರೆ ಅದರ ಅವ್ರ ಆಪೋಸಿಟಾಗಿ ಶಾಪ್ ಇದೆ. ಸೊ ಸಾಕಷ್ಟು ಜನ ಆಲ್ರೆಡಿ ಬಂದು ಊಟನ ಮಾಡ್ತಿದ್ದಾರೆ, ಇಲ್ಲಿ ತೊಗೊಳ್ತಾರೆ, ಅಲ್ಲಿ ಕೂತ್ಕೋತಾರೆ. ಸೊ ಬನ್ನಿ ನಾವು ಕೂಡ ಟೇಸ್ಟ್ ಮಾಡೋಣ, ಹೇಗಿರುತ್ತೆ ಎತ್ತ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಐ ಆಮ್ ಸೋ ಎಕ್ಸೈಟೆಡ್. ಸೊ ಅವ್ರನ್ನ ಮಾತಾಡಿಸ್ಬೇಕು ಫಸ್ಟು, ಅವ್ರ ಇಂಟ್ರಡಕ್ಷನ್ ನಿಮಗೂ ತಿಳಿಸ್ಕೊಡ್ತೀನಿ. ಸೊ ಸಾಕಷ್ಟು ಜನ ಅವ್ನು ಆಲ್ರೆಡಿ ನೋಡಿರ್ತೀರ, ಇಲ್ಲಿ ಬಂದು ವಿಸಿಟ್ ಕೂಡ ಮಾಡಿರ್ತೀರ. ಬಟ್ ನನ್ನ ಚಾನಲ್ ನೋಡ್ತಾ ಇರೋರಿಗೆ ಇದು ಫಸ್ಟ್ ಟೈಮ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಅವ್ರನ್ನ ಮಾತಾಡಿಸಿ ಹೇಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ಬಂದ ತಕ್ಷಣ ಅಪ್ಪು ಸರ್ ಇದ್ದಾರೆ. ಸೊ ಅಲ್ಲಿ ನಾವು ಒಳಗಡೆ ಕೂಡ ಕುಕ್ಕಿಂಗ್ ಏನೋ ನಡೀತದೆ. ಅದಾದಮೇಲೆ ಈ ಥರ ಇದೆ ಅವ್ರ ಶಾಪು, ಕ್ಯಾಶ್ ಕೌಂಟರ್ ಆ್ಯಂಡ್ ಫ್ರಂಟಲ್ಲೇ ಅವ್ರ ಅಡುಗೆ ಎಲ್ಲ ಮಾಡಿ ಎಲ್ರಿಗೂ ಸರ್ವ್ ಮಾಡ್ತಾರೆ. ಸೊ ಇಷ್ಟು ಚಿಕ್ಕದಾಗಿದೆ ಅವರ ಒಂದು ಶಾಪು, ಬಟ್ ಭರ್ಜರಿ ಬಿಸ್ನೆಸ್ ಆಗುತ್ತೆ ಗೈಸ್. ಸೊ ಇಲ್ಲಿ ಸರ್ ನಾವೊಂದು 22 ಇಯರ್ಸ್ ಇಂದ ಮಾಡ್ತಿದ್ದೀನಿ. ಓಕೆ. ಎಗ್ ರೈಸು, ಎಗ್ ಚಿಲ್ಲಿ, ಎಗ್ ಬೋಂಡ, ಎಗ್ ಮಂಚೂರಿ ಎಲ್ಲ ಫೇಮಸ್ ಆಗಿದೆ. ಹುಡುಗರು ಅಂಕಲ್ ಅಂತ ಕರೆದು ತುಂಬ ಫೇಮಸ್ ಆಗಿದ್ದೀನಿ. ನಾನು 20 ಇಯರ್ಸ್ 2 ಇಯರ್ಸ್ ಆಯ್ತು ಬಂದು ಇಲ್ಲಿಗೆ ಬಂದು. ಫಸ್ಟ್ ರೋಡ್ ಸೈಡ್ ಮಾಡ್ತೀನಿ, ಇವಾಗ ಹೋಟೆಲ್ ಮಾಡಿದ್ದೀನಿ. ಈಗ ಸುತ್ತಿಗ ದೊಡ್ಡ ಹೋಟ್ಲು ಮಾಡ್ತಾ ಇದ್ದೀನಿ. ಒಂದು 2-3 ಕಿಲೋಮೀಟರ್ ಒಳಗಡೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಇನ್ನೂ ಎಗ್ಗಲ್ಲಿ ಬೇರೆ ಬೇರೆ ಥರ ಮಾಡಿ ಇನ್ನೂ ದೊಡ್ಡದು ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಹೆಸರು ಬಂದು ನಂಜುಂಡ ಅಂತ. ನಮ್ಮೂರು ಬಂದು ಮೈಸೂರು ಹತ್ರ. ಓಕೆ. ಹಾಗಾಗಿ ಒಳ್ಳೆ ಪ್ರೈಸ್ ಮಾಡಿಟ್ಟಿದೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ಇದು ಯಾವೆಲ್ಲ ವೆರೈಟೀಸ್ ನಿಮ್ಮಲ್ಲಿ ಸಿಗುತ್ತೆ? ಮೇಡಮ್ ಅದೇ ಎಗ್ ಫ್ರೈಡ್ ರೈಸು, ಎಗ್ ಚಿಲ್ಲಿ, ಎಗ್ ಬೋಂಡ, ಎಗ್ ಮಂಚೂರಿ, ಎಗ್ ಬೋಂಡ, ಎಗ್ ನೂಡಲ್ಸ್ ಇದೆ, ಬ್ರೆಡ್ ಆಮ್ಲೆಟ್ ಇದೆ. ಓಕೆ. ಟೋಟಲ್ ಎಷ್ಟು ವೆರೈಟೀಸ್ ಇದೆ? 20 ಐಟಮ್ಸ್ ಇದೆ. 20 ಐಟಮ್ಸ್. ಓಕೆ. ಇದೆ ಅಲ್ವಾ ಮೆನ್ಯೂಸ್? ಹೌದು. ಇದೆ ಅವರ ಮೆನ್ಯೂ. ಸೊ ನೀವು ಇಲ್ಲಿ ಬಂದು ಚೂಸ್ ಮಾಡಿ ಹೇಳಿದ್ರೆ ಯಾವ ಊಟ ಅಂತ ಅವ್ರು ನಿಮ್ಗೆ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಸೊ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಥರ ವೆರೈಟೀಸ್ ಸಿಗುತ್ತೆ ನಿಮಗೆ. ಎಗ್ಗಲ್ಲಿ ಯಾವೆಲ್ಲ ವೆರೈಟೀಸ್ ಬೇಕು, ಆಲ್ಮೋಸ್ಟ್ 22 ವೆರೈಟೀಸ್ ಅವ್ರ ಕಡೆ ಇದೆ ಅಂತ ಹೇಳಿದ್ರು. ಸೊ ಜನ ನೋಡಿ ಗೈಸ್, ಆಲ್ರೆಡಿ ಇನ್ನು 5:30ಗೆಲ್ಲ ಎಷ್ಟೊಂದು ಜನ ಬಂದಿದ್ದಾರೆ. ಸರ್ ದಿನಕ್ಕೆ ಎಷ್ಟು ಸೇಲ್ ಆಗ್ಬೋದು ನಿಮ್ಮ ಕಡೆ? ಎಷ್ಟು ಸೇಲ್ ಆಗ್ಬೋದು? ಅದೇ ಒಂದೊಂದು ದಿವಸ ಒಂದೊಂದು ಥರ ಆಗುತ್ತೆ. ಇವಾಗ ಕಾರ್ತಿಕ್ ಅಲ್ಲ, ಸ್ವಲ್ಪ ಕಡಿಮೆ. ಬೇರೆ ದಿವಸ ನಮಗೆ 3-4 ಸಾವಿರ ಮೊಟ್ಟೆ ಬೇಕು. ಹೌದಾ? 3-4 ಸಾವಿರ ಮೊಟ್ಟೆ ಬೇಕು, ರೈಸ್ ಎಲ್ಲ ಜಾಸ್ತಿ ಬೇಕು. ಓಕೆ. ಟೈಮಿಂಗ್ಸ್ ಹೇಳಿ ಸರ್ ನಿಮ್ಮದು? ಟೈಮಿಂಗ್ಸ್ ಅದೇ 5 ಇಂದ 10:30. ಎವ್ರಿ ಮಂಡೇ ರಜೆ ಇರುತ್ತೆ. ಎವ್ರಿ ಮಂಡೇ ರಜೆನಾ? ನಾಳೆ ಬರೋಣ ಅನ್ಕೊಂಡಿದ್ವಿ, ಕ್ಲೋಸ್ ಅಂತ. ಹಬ್ಬ ಗಿಬ್ಬ ರಜೆ. ಹಾಂ. ಆಯ್ತು ಸರ್, ಏನಕ್ಕೆ ಈ ಐಡಿಯಾ ಬಂದಿದ್ದು ನಿಮಗೆ? ಆ್ಯಕ್ಚುಲಿ ಏನಕ್ಕೆ ಈ ಐಡಿಯಾ ಬಂದಿದ್ದು? ಚಿಕ್ಕಪುರದವರು ಹೋಟೆಲ್ ಇತ್ತು. ಹಾಂ. ಆ್ಯಕ್ಚುಲಿ ನಮ್ಮದು ಹೋಟೆಲ್ ಬಿಸ್ನೆಸ್ ಸರ್. ಅಂದರೆ ಇಷ್ಟೆಲ್ಲ ಮಾಡಲ್ಲ, ಜಸ್ಟ್ ನಾರ್ಮಲ್ ಟಿಫನ್ ಐಟಮ್ಸು ಆ ಥರ. ಆಲ್ಮೋಸ್ಟ್ 20 ಇಯರ್ಸ್ ಆಯಿತು ನಮ್ಮದು. ಓಕೆ. ಹಾಂ ಸರ್, ಎಲ್ಲ ಮನೇಲೇ ಮಾಡ್ಕೊಂಬರ್ತೀರಾ? ಎಗ್ ಚಿಲ್ಲಿ ಮಾಡ್ತಿದ್ದಾರೆ. ಸೊ ತೋರಿಸಿದ್ದಾರೆ ಇಂಗ್ರೀಡಿಯೆಂಟ್ಸ್ ಹಾಕಿ, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ, ನಿಮಗೂ ಹೆಲ್ಪ್ ಆಗ್ಬೋದೇನೋ. ಓಕೆ. ಸೇಮ್ ಸ್ವಲ್ಪ ಬರುತ್ತೆ.
ಅದೇ ನಾವು ಮಾಡೋಕ್ಕಾಗಲ್ಲ ಅವರು ಒಂದು ಕೈ ಚೇಂಜ್ ಆದಾಗ ಅದು ಎಕ್ಸ್ಪೀರಿಯನ್ಸ್ ಬರುತ್ತೆ ಏನು ಹಾಂ ಮೇಡಮ್ ಫ್ಯಾಮಿಲಿಯಲ್ಲಿ ಓದಿಸಿ ಆಗುತ್ತೆ ಒಂದು ಸ್ವಲ್ಪ ಮಳೆಗಿಲ್ಲ ಬಂದಾಗ ಮೂಮೆಂಟ್ಸು ಅಂತ ಲಾಸ್ಟಲ್ಲಿ ಒಂದು 8:30 9ಗೆಲ್ಲ ಮಳೆಗಿಲ್ಲ ಬಂದು ಸ್ಟಕ್ ಆಗ್ಬಿಡ್ತಾರೆ ಕಸ್ಟಮರು ಕಷ್ಟ ಆಗುತ್ತೆ ಅಷ್ಟು ನೋಡ್ತೀವಿ ಒಂದು ಸ್ವಲ್ಪ ಚಿಕನ್ ಅದ ಇದೆಲ್ಲ ಮಾಡಿ ಓಕೆ ನಾವಲ್ಲ ಇದು ಸೋಯಾ ಸಾಸು ಬಟ್ ಎಲ್ಲ ಲೋಕಲ್ ಸೋಯಾ ಸಾಸ್ ಅಂತಾರೆ ಇದು ಒರಿಜಿನಲು ಎಗ್ ಚಿಲ್ಲಿ ಇದು ತಾಜು ಗ್ರೇವಿ ಅಂತ ಇದು ಸ್ವಲ್ಪ ಟೊಮಾಟೊ ಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಸ್ವಲ್ಪ ಉಳ್ಳಾಗಡ್ಡೆ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಿ ತಾಜು ಗ್ರೇವಿ ಅಂತ ಅದಕ್ಕೆ ಸ್ವಲ್ಪ ಗ್ರೇವಿ ಬರೋಕ್ಕೆ ಥರ ಮಾಡ್ತೀವಿ ಈ ಜಾಗಕ್ಕೆ ನಾನು ಫಸ್ಟ್ ಟೈಮ್ ಬರ್ತಿರೋದು ಆ್ಯಂಡ್ ಈ ವ್ಯಕ್ತಿನ ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಆ್ಯಂಡ್ ನಾನು ಅಲ್ಲಿ ಹೋಗಿ ಕೇಳಿದ ತಕ್ಷಣ ಪರ್ಮಿಷನ್ ಕೊಡ್ತೀರಾ ನಾವು ಈ ಥರ ವ್ಲಾಗ್ ಮಾಡಬೇಕಂತ ಕೇಳಿದ ತಕ್ಷಣ ಓ ಎಸ್ ಮೇಡಮ್ ಮಾಡಿ ಅಂತ ಹೇಳಿದ್ರು. ಅವ್ರಿಗೇನು ಫ್ರೀಯಾಗಿ ಪ್ರಮೋಷನ್ ಸಿಗ್ತಿದೆ ಅಂತ ಅಹಂಕಾರ ಇಲ್ಲ. ಅವರೇ ನಮ್ಗೆ ಇವನ್ ಡೈರೆಕ್ಷನ್ ಹೇಳ್ಕೊಡ್ತಾರೆ, ಮ್ಯಾಮ್ ಇಲ್ಲಿ ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿ ನಿಮಗೆ ಬ್ಯಾಕ್ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನಿಮಗೆ ಕಸ್ಟಮರ್ ಇರೋ ಥರ ನಿಮಗೆ ಹೆಲ್ಪ್ ಆಗುತ್ತೆ ವೀಡಿಯೋಗೆಲ್ಲ ಅಂತ ಹೇಳ್ಕೊಡ್ತಾಯಿದ್ರು. ಅಷ್ಟು ಕೈಂಡ್ ಪರ್ಸನ್ ಆ್ಯಂಡ್ ಅವ್ರಿಗೂ ಸಾಕಷ್ಟು ಚಾನಲ್ಸ್ಗಳಲ್ಲೆಲ್ಲ ಹೋಗಿ ಅಡುಗೆ ಎಲ್ಲ ಮಾಡಿ ಬಂದು ಅವ್ರಿಗೂ ಅರ್ಥ ಆಗಿದೆ ಯಾವ ಥರ ಅಂತ ಹೇಳಿಬಿಟ್ಟು. ಆ್ಯಂಡ್ ಝೀರೋ ಆ್ಯಟಿಟ್ಯೂಡ್, ಝೀರೋ ಈಗೋ. ಆ್ಯಂಡ್ ನಾವು ಕೇಳಿದ ತಕ್ಷಣ ಅವ್ರ ಬಗ್ಗೆ ಅವ್ರು ತುಂಬ ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡ್ರು, ಅವ್ರು ಯಾವ ಥರ, ಅವ್ರ ಹೆಸರೇನು, ಅವ್ರು ಹೇಗೆ ಸ್ಟಾರ್ಟ್ ಮಾಡಿದ್ದು ಎಲ್ಲವನ್ನು ಕೂಡ. ಐ ಥಿಂಕ್ ಬೇರೆ ಕಡೆ ಎಲ್ಲ ಆದರೆ ನಿಮಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಹೇಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಬಟ್ ಇಲ್ಲಿ ಆ ಥರದ್ದು ಅಲ್ವೇ ಅಲ್ಲ. ಅವರು ಓಪನ್ ಫೋರಮಲ್ಲೇ ಎಲ್ಲರ ಮುಂದೆನೇ ಎಲ್ಲ ಇಂಗ್ರೀಡಿಯೆಂಟ್ನು ಹಾಕ್ತಿದ್ರು ಕೂಡ ನಮ್ಗೆ ಈಸಿಯಾಗಿ ಗೊತ್ತಾಗ್ತಿತ್ತು ಕೂಡ ಏನೆಲ್ಲ ಹಾಕ್ತಿದ್ದಾರೆ ಅಂತ ಹೇಳಿಬಿಟ್ಟು. ನನಗೆ ಅದು ತುಂಬಾ ಇಷ್ಟ
ಆಯಿತು. ಯಾವುದೇ ಥರ ಮುಚ್ಚುಮರೆ ಮಾಡ್ತಿರ್ಲಿಲ್ಲ. ಒಳಗಡೆ ಬೇರೆ ಬೇರೆ ಅಂದರೆ ಈ ಮ್ಯಾಗಿನೋ ಅಥವಾ ನೂಡಲ್ಸೋ ಏನೋ ಬೇರೆದು ಮಾತ್ರ ತಂದುಕೊಡ್ತಾಯಿದ್ರು. ಬಟ್ ಮುಂದೆಗಡೆ ಎಲ್ಲನೂ ಇವರೇ ಎಲ್ಲ ಇನ್ಚಾರ್ಜ್ ತೊಗೊಂಡು ನೋಡ್ಕೋತಾ ಇದ್ದಿದ್ದು. ಅದು ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. 5 o'clock ಸ್ಟಾರ್ಟ್ ಆಗುತ್ತೆ, ಬಟ್ 4:30ಗೆ ಆಲ್ಮೋಸ್ಟ್ 4:45 ಜನ ನಿಂತ್ಬಿಟ್ಟಿರ್ತಾರೆ. ಸೊ ಅವ್ರ ಮುಂದೆನೇ ಅವ್ರು ಏನೇ ಟೆನ್ಷನ್ ಮಾಡ್ಕೊಳ್ದೇ ಆರಾಮಾಗಿ ಎಲ್ಲರ ಹತ್ರನೂ ಕಾಸು ತೊಗೊಂಡು ಅವ್ರಿಗೆಲ್ಲರೂ ಸರ್ವ್ ಮಾಡ್ತಾರೆ. ಅದು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಕೂಡ. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಕ್ಲೋಸ್ ಎಗ್ ಮಂಚೂರಿ ಸೌಮ್ಯಕ್ಕೆ ಸಪ್ರೇಟಾಗಿ ಫೋಟೋ ಕಳಿಸ್ಬೇಕಾಯ್ತು. ತರುಣ್, ಸುಬ್ರತ್, ಉದಯ್ ಕುಮಾರ್, ದೀಪಕ್. ಏನೋ ಕಾರ್ ಹೋಗ್ಲಿಲ್ಲ. ಗುಡ್ ಟೇಸ್ಟ್. That was my first experience, so yeah, it was good. ಚೆನ್ನಾಗಿದೆ. ಒನ್ ಟೈಮ್ ಟ್ರೈ ಮಾಡ್ಬೋದು. ದಿಸ್ ಇಸ್ ನಾಟ್ ಅ ಬ್ರ್ಯಾಂಡೆಡ್ ಕಂಟೆಂಟ್, ಬಟ್ ಸ್ನೇಹಜೀವಿ ಎಗ್ ರೈಸ್ ಇಸ್ ಬೆಟರ್ ಇನ್ ದಿಸ್, ಇಫ್ ಐ ನಾಟ್ ರಾಂಗ್. ಸ್ನೇಹಜೀವಿ ಚೆನ್ನಾಗಿದೆ. ಒನ್ ಟೈಮ್ ಟ್ರೈ. ರೈಟ್. ಸ್ಟಾರ್ಟಿಂಗಲ್ಲಿ ಎಗ್ ರೈಸ್ ತಿನ್ನಕ್ಕೆ ಸಾಲ್ಟ್ ಇತ್ತು, ಬಟ್ ಎಗ್ ಮಸಾಲ ಹಾಕಿರೋದಕ್ಕೆ ತಿನ್ನೋದಕ್ಕೆ ಇಟ್ಸ್ ಅ ಗುಡ್ ಕಾಂಬಿನೇಷನ್. ಸೊ ಒಂದ್ಸತಿ ಒಳ್ಳೆ IMDb ರಿವ್ಯೂ ಕೊಟ್ಟಿದ್ದಾರೆ. ಪ್ರೆಸ್ಟೇಜ್ ಮೂವಿ. ನೋಡಿ ಗೈಸ್, ಡೋಕಲಾ ಪ್ಲೇ ಗ್ರೌಂಡ್. ಸೊ ಇದ್ರ ಆಪೋಸಿಟಲ್ಲೇ ಅಂಕಲ್ ಶಾಪ್ ಇರೋದು. ಅದೇ ಅಂಕಲ್ ಶಾಪ್, ಅವರೇ ಅಂಕಲ್. ಎಸ್ ಗೈಸ್, ದಟ್ಸ್ ದ ವಿಡಿಯೋ ಫಾರ್ ದಟ್ ಡೇ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಈ ವಿಡಿಯೋ ನೋಡ್ತಾ ಇಲ್ಲಿ ಬಂದು ಒಂದ್ಸಲ ಟೇಸ್ಟ್ ಮಾಡಿ, ನಿಮಗೂ ಒಂದು ಸ್ವಲ್ಪ ಇಷ್ಟ ಆಗೋದು. ಯಾಕಂದರೆ ಎರಡು ಟೇಸ್ಟ್